ಇದು ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಸಂಘಟನೆಯಲ್ಲಾಗಿರ್ಬೋದು, ಕಾರ್ಯಕ್ರಮ ಮಾಡೋದ್ರಲ್ಲಾಗಿರ್ಬೋದು, ಅವ್ರು ಯಾರ ಕೈಲಿ ಎಳಿಸ್ಕೊಳ್ಳೋದಿಲ್ಲ. ಅದು ಅವ್ರಿಗೆ ಮ್ಯಾಚ್ ಮಾಡೋಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಾಧ್ಯನೂ ಇಲ್ಲ. ಇವತ್ತು ನಾವೇನಪ್ಪ ಇವತ್ತು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಈ ದೇಗಲ್ ಮಠ. ನಾವು ಇವತ್ತು ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಮತ್ತೆ ನಮ್ಮ ಇಲ್ಲಿ ಸುತ್ತಮುತ್ತ ನಮ್ಮ ಅಣ್ಣ ತಮ್ಮದಿರೆಲ್ಲ ಕೂತಿದ್ದಾರೆ, ಕಸಿನ್ಸು, ಇನ್ನೊಬ್ರು ಮಾವನ ಮಕ್ಕಳು ಎಲ್ಲರೂ ಇಲ್ಲಿಂದ ಓದ್ ಬಂದಿರೋದು. ಅವತ್ತು ನಮ್ಮ ತಂದೆಯವರು ಇಲ್ಲಿ ಆಶ್ರಯ ಪಡೆದು ಓದಿಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಯೋಗೇಶ್ ನಾನು ಮಾತಾಡ್ತಾ ಇದ್ದೀವಿ, ನಮ್ಮ ಅಪ್ಪಂದಿರಲ್ಲಿ ಇಲ್ಲ ಅಂದಿದ್ರೆ ನಾವು ಇಲ್ಲೆಲ್ಲೋ ಮಾತಾಡಲಿಲ್ಲ, ಮುಳ್ಳಳ್ಳಿಲ್ಲ, ಕೋಡಳ್ಳಿಲ್ಲ, ಚಡ್ಡಿ ಹಾಕೊಂಡು ಹಸುಗಿಸುಗರು ಮೈಸ್ಕೊಂಡು ಇರ್ತಾ ಇದ್ವಿ. ಅವತ್ತು ಇಲ್ಲಿ ವಿದ್ಯಾಭ್ಯಾಸ ಸಿಗ್ತದ್ಗೆ ನಮ್ಮ ತಂದೆ ತಾಯಿಯಂದಿರು ಬೆಂಗಳೂರು ಬಂದದ್ಗೆ ನಾವು ಇವತ್ತಿಲ್ಲಿ ಇಟ್ಕೊಂಡು ಮಾತಾಡೋ ಶಕ್ತಿ ಬಂದಿರೋದೇ ಈ ದೇಗಲ್ ಮಠದ ಆಶೀರ್ವಾದ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ಕಾರ್ಯಕ್ರಮದ ಬಗ್ಗೆ ಸುರೇಶ್ ಅವರು, ಸ್ವಾಮೀಜಿಯವರು, MLC ಅವರು, ಲೋಕಲ್ರು ಆಲ್ರೆಡಿ ನಾನು ಹೇಳ್ದಂಗೆ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ, ಯಾವ ರೀತಿ ನಮ್ಮ ಕಡೆಯಿಂದ ನಮ್ಮನ್ನು ಉಪಯೋಗಿಸ್ಬೋದು ಆ ರೀತಿ ಉಪಯೋಗಿಸ್ಕೋಬೋದು. ನಮ್ಮ ಕಡೆ ಏನು ಸಾಧ್ಯ ಆಗೋದು ಎಲ್ಲ ರೀತಿ ಸಹಾಯ, ಮತ್ತು ಯಾವುದೇ ರೀತಿಯ ನಮಗೆ ನೀವು ಯಾವ ಕಮಿಟಿಗೆ ಹಾಕಿದ್ರು ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಹೊರತು ಇಲ್ಲಿ ಯಾರು ಗೆಸ್ಟ್ ಆಗಿ ನಾವು ಯಾರು ಬಂದಿಲ್ಲ. ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ, ಯಾಕಂದರೆ ಮಳವಳ್ಳಿ, ಚಾಮರಾಜನಗರ, ನರಸೀಪುರ ಈ ಕಡೆ ಭಾಗದ ಜಾಸ್ತಿ ಭಕ್ತರು, ಮತ್ತು ಹೆಚ್ಚು ಕಮ್ಮಿ ನಮ್ಮ ತಮಿಳ್ನಾಡು ಬಾರ್ಡ್ರ್ವರೆಗೂ ಹೋಗುತ್ತೆ. ತಮಿಳ್ನಾಡು, ಯಾಕೆಂದರೆ ನಮ್ಮ ಅರ್ಧ ಸಂಬಂಧದವ್ರು ಆ ಕಡೆ ಹಂಗೆ ಹೋಗ್ಬಿಡ್ತಾರೆ, ಆ ಕಡೆಯಿಂದ ಅವರು ಬರ್ತಾರೆ. ಅದಕ್ಕೆ ಹೇಳಿದ್ರು ಸುತ್ತಮುತ್ತ ಅವತ್ತೇ CM ಸಾಹೇಬ್ರು ಹೇಳ್ತಾರೆ ತಮಿಳ್ನಾಡಿಂದ ಎಲ್ಲ ಬಂದಿದ್ದಾರೆ, ಯಾಕಂದ್ರೆ ಬಾರ್ಡರ್ ಇರೋದ್ರಿಂದ ನಮ್ಮವ್ರು ಜಾಸ್ತಿ ಆ ಕಡೆ. ಮತ್ತು ಇದೊಂದು ಜಾತ್ಯತೀತ ಪರಂಪರೆಯ ಮಠ. ಈಗ MLC ಅವರು ಹೇಳಿದ್ರು, ನಮ್ಮ ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಇರ್ಬೋದು, ನಮ್ಮ ದೇಗಲ ಮಠ ಇರ್ಬೋದು, ಇಲ್ಲಿ ಯಾರು ಜಾತಿ ನೋಡಿ ನಮ್ಮಲ್ಲಿ ಅಡ್ಮಿಷನ್ ಮಾಡೋದೇ ಇಲ್ಲ. ಯಾಕಂದ್ರೆ ಬಸವಣ್ಣವ್ರು ಆ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ ಯಾವ ಜಾತಿನೂ ಬೇಡ ಅಂತ ಧರ್ಮ ಪಾಲನೆ ಮಾಡೋದು ಇದು ಎಲ್ಲರಿಗೂ ಸೇರಿದ ಮಠನೇ. ಈಗ ಅವತ್ತು CM ಅವರು ಧೈರ್ಯವಾಗಿ ಹೇಳಿದ್ರು ಅವತ್ತು ಇದು ನಮ್ಮ ಮಠ ಅಂತ. ಈಗ ಹಾಗೆ MLC ಅವರು ಹೇಳ್ತಿದ್ರು ಕನಕಪುರದ ಹೆಮ್ಮೆ ಅಂದರೆ ನಮ್ಮ ಜಾತ್ಯತೀತ, ಯಾವ ಜಾತಿ ಕೇಳಿ ಯಾರು ಬರಲ್ಲ, ಯಾವ ಜಾತಿ ಕೇಳಿ ಇಲ್ಲಿ ಅಡ್ಮಿಷನ್ ಕೊಡಲ್ಲ, ಯಾವ ಜಾತಿ ಕೇಳಿ ನಿಮಗೆ ಊಟ ಹಾಕಲ್ಲ. ಇಲ್ಲಿ ಕ್ರೈಟೀರಿಯಾ ಏನಪ್ಪ ಅಂದರೆ ಬಡವರು, ನಮ್ಮ ಸಮಾಜದಲ್ಲಿ ಏನಪ್ಪ ಬಡವರಿಗೆ ಎಜುಕೇಶನ್ ಕೊಡಬೇಕು, ಅನ್ನ, ನೀರು, ವಸತಿ ಇಷ್ಟು ಕೊಟ್ಟರೆ ಒಬ್ಬ ಫ್ಯಾಮಿಲಿ ಇಂಪ್ರೂವ್ ಆದಂಗೆ. ಆ ರೀತಿ ಮಾಡಿದ್ರೆ ಈ ಮಠದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಖಂಡಿತವಾಗಿ ತೊಡಗಿಸ್ಕೊಳ್ತೀವಿ. ಸುರೇಶ್ ಅವರು, ರವಿ ಅವರು, ಸ್ವಾಮೀಜಿ ಅವರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನೋಡ್ಕೊಳ್ತೀವಿ ಅಂತ ಹೇಳಿ ನಾನು ಮುಗಿಸ್ತೀನಿ.